ಹಲೋ ಎವ್ರಿವನ್, ವೆಲ್ಕಮ್ ಟು ಅನುಶ್ರುತಿ ಆರ್ಟ್ ಝೋನ್. ನೀವು ಈ ರೀತಿ ಏನೇನಾದರೂ ಬಸಿಯೋದಕ್ಕೆ ಜಾಲರಿ ಉಪಯೋಗಿಸ್ತೀರಿ ಅಲ್ವಾ? ಪಾತ್ರೆ ಸ್ವಲ್ಪ ದೊಡ್ಡದಾಗಿತ್ತು ಅಂದರೆ ಜಾಲರಿ ಅದರಲ್ಲಿ ನಿಲ್ಲೋದೇ ಇಲ್ಲ. ಹೀಗೆ ನಾವು ಹಾಕ್ತಿದ್ದಂಗೆ ಅದು ಜಾರಿ ಪಾತ್ರೆ ಒಳಗಡೆ ಬಿದ್ದುಬಿಡುತ್ತೆ ಅಲ್ವಾ? ಅದಕ್ಕೆ ನಾನಿವತ್ತು ಒಂದು ಸೂಪರ್ ಐಡಿಯಾ ತಿಳಿಸ್ತಾ ಇದ್ದೀನಿ. ನೋಡಿ ವಿಡಿಯೋದಲ್ಲಿ ನೋಡ್ತಾ ಇದ್ದೀರಲ್ವಾ, ಆ ರೀತಿ ಒಂದು ಸ್ಪೂನನ್ನು ಇದಕ್ಕೆ ಸಿಗಿಸ್ಬಿಟ್ಟು ಪಾತ್ರೆಗೆ ನೀವು ಈ ತರಹ ಇಟ್ಟುಬಿಟ್ರೆ ಇದರಲ್ಲಿ ನೀವು ಏನನ್ನೇ ಬಸಿಯೋದಕ್ಕೆ ಹಾಕಿದ್ರೂ ಜಾಲರಿ ಜಾರ್ಬಿಟ್ಟು ಪಾತ್ರೆ ಒಳಗಡೆ ಬೀಳೋದಿಲ್ಲ. ನೋಡಿ, ಕೈಯಲ್ಲಿ ನೀವು ಒಂದು ಕಡೆ ಇಟ್ಕೊಳ್ಳಿಲ್ಲ ಅಂದ್ರೂ ಪರವಾಗಿಲ್ಲ, ಜಾಲರಿ ಕರೆಕ್ಟಾಗಿ ಪಾತ್ರೆಗೆ ಫಿಕ್ಸ್ ಆಗಿಬಿಟ್ಟಿರುತ್ತೆ. ಕೆಲವೊಮ್ಮೆ ಒಂದೇ ಕೈನಲ್ಲಿ ಪಾತ್ರೆನ ಹಿಡ್ಕೊಂಡ್ಬಿಟ್ಟು ನೀರನ್ನು ಬಸಿಯೋದಕ್ಕೆ ಆಗೋದಿಲ್ಲ ಅಲ್ವಾ? ಆವಾಗ ಈ ಐಡಿಯಾ ತುಂಬಾ ಉಪಯೋಗಕ್ಕೆ ಬರುತ್ತೆ. ಕೇವಲ ಒಂದು ಸ್ಪೂನ್ ನಮಗೆ ಇಲ್ಲಿ ಎಷ್ಟೊಂದು ಸಹಾಯ ಮಾಡ್ತು ಅಲ್ವಾ? ನೆಕ್ಸ್ಟ್ ಟೈಮ್ ನೀವು ಈ ಐಡಿಯಾನ ಟ್ರೈ ಮಾಡಿ ನೋಡಿ. ಸಾಮಾನ್ಯವಾಗಿ ಅಡುಗೆಗಳಿಗೆ ಬೆಳ್ಳುಳ್ಳಿ ಜಜ್ಜಿ ಹಾಕ್ತೀವಿ ಅಥವಾ ಈ ರೀತಿಯಾಗಿ ತುರಿದ್ಬಿಟ್ಟು ಹಾಕ್ತೀವಿ ಅಲ್ವಾ? ಈ ತರಹ ಚಿಕ್ಕದಾದ ತುರಿಮಣಿ ಇಲ್ಲದೆ ಇರುವಾಗ ಅಥವಾ ತಕ್ಷಣಕ್ಕೆ ಇದು ಕೈಗೆ ಸಿಗದೇ ಇರುವಾಗ ನೀವು ಇನ್ನೊಂದು ಐಡಿಯಾನ ಫಾಲೋ ಮಾಡಬಹುದು. ನೋಡಿ, ಈ ರೀತಿ ಜಾಲರಿ ಸೌಟು ಇರುತ್ತಲ್ವಾ, ಚಿಕ್ಕದಾದ ಜಾಲರಿ, ಅದರಲ್ಲಿ ನೀವು ಬೆಳ್ಳುಳ್ಳಿಯನ್ನು ಹೀಗೆ ನೀವು ಪ್ರೆಸ್ ಮಾಡ್ತಾ ಹೋದರೆ ಇದು ನಾವು ಹೇಗೆ ಸಣ್ಣ ತುರಿಮಣಿಯಲ್ಲಿ ತುರಿದಾಗ ಬೆಳ್ಳುಳ್ಳಿ ಬರುತ್ತಲ್ವ ಅದೇ ರೀತಿಯಾಗಿ ಬರುತ್ತೆ. ನೋಡಿ, ಇಲ್ಲಿ ನಿಮಗೆ ವಿಡಿಯೋನಲ್ಲಿ ಗೊತ್ತಾಗ್ತಾ ಇದೆ ಅನ್ಕೋತೀನಿ ಎಷ್ಟು ಚೆನ್ನಾಗಿ ಇದು ನಾವು ತುರಿದ ಹಾಗೇ ಆಗಿದೆ. ಕೆಲವೊಂದು ಸಲ ತುರಿಮಣಿಗಳನ್ನು ಎಲ್ಲೋ ಇಟ್ಟಿರ್ತೀವಿ ಅಥವಾ ತೊಳೆಯೋದಕ್ಕೆ ಇರುತ್ತೆ, ಆದರೆ ಅಡುಗೆ ಮಾಡುವಾಗ ತಕ್ಷಣಕ್ಕೆ ಈ ರೀತಿಯಾಗಿ ನೀವು ತುರಿದು ಅಡುಗೆಗೆ ಬಳಸಬಹುದು. ಇದೊಂಥರ ಎಮರ್ಜೆನ್ಸಿ ಐಡಿಯಾ ಅಂತ ಹೇಳಬಹುದು ಅಲ್ವಾ? ಇನ್ನು ನೋಡಿ, ಅಡುಗೆ ಮನೆಯಲ್ಲಿ ಈ ತರಹ ಚಿಕ್ಕದಾದ ಒಂದು ನ್ಯಾಪ್ಕಿನ್ ನಮಗೆ ಬೇಕಾಗತ್ತೆ. ಅಡುಗೆ ಮಾಡುವಾಗ ಪದೇ ಪದೇ ಕೈ ತೊಳಿತಾ ಇರ್ತೀವಿ. ಆಗ ಕೈಯನ್ನು ನಾವು ಹಾಕ್ಕೊಂಡಿರೋ ನೈಟಿಗೋ ಸೀರೆಗೋ ಒರೆಸ್ಕೊಳೋದ್ರ ಬದಲಿಗೆ ಈ ರೀತಿ ಒಂದು ಚಿಕ್ಕ ನ್ಯಾಪ್ಕಿನ್ ಇಟ್ಕೊಂಡ್ಬಿಟ್ರೆ ತುಂಬಾ ಚೆನ್ನಾಗಿರುತ್ತೆ ಅಲ್ವಾ? ಆದರೆ ಇದನ್ನು ಎಲ್ಲಿ ಇಟ್ಕೊಳ್ಳೋದು, ಯಾವ ರೀತಿ ಇಟ್ಕೊಳ್ಳೋದು, ಅದಕ್ಕೊಂದು ಸಿಂಪಲ್ ಐಡಿಯಾ ನೋಡಿ. ನ್ಯಾಪ್ಕಿನ್ನಿನ ಒಂದು ತುದಿಗೆ ನೀವು ಈ ರೀತಿ ಜೋಡಿಸ್ಕೊಂಡ್ಬಿಟ್ಟು ಇಲ್ಲಿಗೆ ಒಂದು ಚಿಕ್ಕದಾದ ರಬ್ಬರ್ ಬ್ಯಾಂಡನ್ನು ಹಾಕ್ಕೋಬೇಕು. ನೋಡಿ, ಹೀಗೆ ಅದನ್ನು ಒಂದು ಮೂಲೆಗೆ ಫಿಕ್ಸ್ ಮಾಡಿ ನ್ಯಾಪ್ಕಿನ್ನನ್ನು ಒಳಗಡೆಗೆ ಮಡಚ್ಕೊಂಡ್ಬಿಟ್ಟು ಇಲ್ಲಿಗೆ ಒಂದು ಸೇಫ್ಟಿ ಪಿನ್ನನ್ನು ಹಾಕಬೇಕಾಗತ್ತೆ. ಇಲ್ಲಿ ಸೇಫ್ಟಿ ಪಿನ್ ಬದಲಿಗೆ ನೀವು ಹೊಲಿಗೆ ಕೂಡ ಹಾಕಬಹುದು. ಸಿಂಪಲ್ಲಾಗಿ ಕೈ ಹೊಲಿಗೆ ಹಾಕಿದರೂ ಕೂಡ ಸಾಕಾಗತ್ತೆ. ನಾನೀಗ ಸೇಫ್ಟಿ ಪಿನ್ ಹಾಕಿ ತೋರಿಸ್ತಾ ಇದ್ದೀನಿ. ಈಗ ನೋಡಿ, ಈ ರಬ್ಬರ್ನ ಸಹಾಯದಿಂದ ಈ ನ್ಯಾಪ್ಕಿನ್ನನ್ನು ನೀವು ಹೀಗೆ ನೇತು ಹಾಕಬಹುದು. ನೋಡಿ, ಹೀಗೆ ನೀವು ಸಿಂಕ್ ಹತ್ರನೇ ಹಾಕಿದರೆ ಕೈ ತೊಳ್ಕೊಂಡ ತಕ್ಷಣ ಇದರಲ್ಲಿ ಹೀಗೆ ಕೈ ಒರೆಸ್ಕೊಂಡು ಬಿಡಬಹುದು. ಆಗ ನಾವು ಹಾಕ್ಕೊಂಡಿರೋ ಬಟ್ಟೆಗೆ ಒರೆಸ್ಕೊಳ್ಳೋ ಅವಶ್ಯಕತೆ ಬರೋದಿಲ್ಲ, ಅದು ಕೂಡ ಗಲೀಜಾಗೋದಿಲ್ಲ. ಚೆನ್ನಾಗಿದೆ ಅಲ್ವಾ ಈ ಐಡಿಯಾ? ಅಡುಗೆ ಮನೆಯಲ್ಲಂತೂ ಪದೇ ಪದೇ ಕೈ ತೊಳಿತಾನೇ ಇರ್ತೀವಿ. ಬೇಗನೆ ಕೈಗೆ ಸಿಗೋ ಹಾಗೆ ಹೀಗೊಂದು ನ್ಯಾಪ್ಕಿನ್ ಇದ್ಬಿಟ್ರೆ ತುಂಬಾ ಉಪಯೋಗ ಆಗುತ್ತೆ. 2-3 ದಿನಕ್ಕೊಂದ್ಸಲ ಈ ನ್ಯಾಪ್ಕಿನ್ನನ್ನು ನೀವು ತೊಳ್ಕೊಂಡ್ಬಿಟ್ರೆ ಆಗೋಗುತ್ತೆ. ಅದನ್ನು ಕೂಡ ರಬ್ಬರ್ ಬ್ಯಾಂಡ್ ಸಮೇತನೇ ತೊಳಿಬಹುದು. ಇನ್ನು ನೋಡಿ, ಕುಕ್ಕರ್ನ ಹ್ಯಾಂಡಲ್ ಅದರಲ್ಲಿರುವಂತಹ ಸ್ಕ್ರೂ ಹೀಗೆ ಲೂಸ್ ಆಗ್ತಾ ಇರುತ್ತೆ ಅಲ್ವಾ? ಅದನ್ನು ಸ್ಪೂನಿಂದನೋ ಸ್ಕ್ರೂ ಡ್ರೈವರಿಂದನೋ ತಿರುಗಿಸಿ ಟೈಟ್ ಮಾಡ್ತೀವಿ. ಆದ್ರೂ ಕೆಲವೊಂದು ಸಲ ಟೈಟಾಗಿ ಅದು ಫಿಕ್ಸ್ ಆಗೋದಿಲ್ಲ. ಹಾಗಾದಾಗ ನೀವು ಏನು ಮಾಡಬೇಕು ಗೊತ್ತಾ? ಸ್ವಲ್ಪ ಹತ್ತಿಯನ್ನು ತಗೊಳ್ಳಿ. ನೋಡಿ, ಎಷ್ಟು ತಗೋಬೇಕು ಅಂದರೆ ವಿಡಿಯೋದಲ್ಲಿ ನಿಮಗೆ ತಿಳಿತಾ ಇದೆ, ತುಂಬಾ ಸ್ವಲ್ಪ ತಗೋಬೇಕು. ಅದನ್ನು ಈ ರೀತಿ ಉದ್ದಕ್ಕೆ ಮಾಡ್ಕೊಂಡ್ಬಿಟ್ಟು ಈ ಸ್ಕ್ರೂ ಇರುತ್ತಲ್ವ ಅದ್ರ ನಡುವೆ ಅದನ್ನು ನೀವು ಸೇರಿಸ್ಕೋಬೇಕಾಗತ್ತೆ. ಒಂದು ಚಾಕು ಸಹಾಯದಿಂದ ಈಸಿಯಾಗಿ ಸೇರಿಸಬಹುದು. ಹೀಗೆ ಅದನ್ನು ನಡುವೆ ಸೇರಿಸಿದ ನಂತರ ಮೇಲಿಂದ
ಸ್ಕ್ರೂವನ್ನು ಟೈಟ್ ಮಾಡ್ತಾ ಹೋಗಿ. ಈ ತರಹ ಮಾಡೋದ್ರಿಂದ ಸ್ಕ್ರೂಗಳ ಥ್ರೆಡ್ ಸವೆದು ಹೋಗಿದ್ರೂ ಕೂಡ ನಾವು ತೆಳ್ಳನೆ ಲೇಯರ್ ಹತ್ತಿ ಇಡೋದ್ರಿಂದ ಸ್ಕ್ರೂ ಟೈಟಾಗಿ ಫಿಕ್ಸ್ ಆಗುತ್ತೆ. ಇದೇ ರೀತಿ ಈಗ ಇನ್ನೊಂದು ಸ್ಕ್ರೂವನ್ನು ಕೂಡ ನೀವು ತೆಳ್ಳನೆಯ ಹತ್ತಿ ತಗೊಂಡ್ಬಿಟ್ಟು ಫಿಕ್ಸ್ ಮಾಡಿ. ಫ್ರೆಂಡ್ಸ್, ನಮ್ಮ ಚಾನಲ್ನಲ್ಲಿ ನಿಮಗೆ ತುಂಬಾ ಉಪಯೋಗವಾಗುವಂತಹ ವಿಡಿಯೋಗಳು ಪ್ರತಿದಿನವೂ ಸಿಗುತ್ತೆ. ನೀವಿನ್ನೂ ಸಬ್ಸ್ಕ್ರೈಬ್ ಮಾಡಿರಲಿಲ್ಲ ಅಂದರೆ ಪ್ಲೀಸ್ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹೊಸ ವಿಡಿಯೋಗಳ ನೋಟಿಫಿಕೇಷನ್ಗಳಿಗೋಸ್ಕರ ಬೆಲ್ ಬಟನ್ನ ತಪ್ಪದೆ ಪ್ರೆಸ್ ಮಾಡಿ. ನೋಡಿ, ಇಲ್ಲಿ ಗೊತ್ತಾಗ್ತಾ ಇದೆ ನಿಮಗೆ ಸ್ಕ್ರೂ ಎರಡೂ ಕೂಡ ಎಷ್ಟು ಟೈಟಾಗಿ ಫಿಕ್ಸ್ ಆಯಿತು ಅಂತ. ಇವತ್ತಿನ ಈ ಎಲ್ಲ ಐಡಿಯಾಗಳು ನಿಮಗೆ ಇಷ್ಟ ಆಯಿತು ಅನ್ಕೋತೀನಿ. ಹಾಗಿದ್ರೆ ತಪ್ಪದೆ ವಿಡಿಯೋನ ಲೈಕ್ ಮಾಡಿ, ಬೇರೆ ಎಲ್ಲರ ಜೊತೆಗೆ ಶೇರ್ ಕೂಡ ಮಾಡಿ. ಮತ್ತೆ ಸಿಗೋಣ ಇನ್ನೊಂದು ಇಂಟ್ರೆಸ್ಟಿಂಗ್ ಹಾಗೆ ಯೂಸ್ಫುಲ್ ವಿಡಿಯೋ ಜೊತೆ. ಧನ್ಯವಾದಗಳು.